ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಮೂರು ವಿಧವಾದ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡುವ ಅತ್ಯಂತ ಸರಳ ವಿಧಾನ, ಅದು ಹೆಲ್ದಿಯಾಗಿ ಸುಲಭವಾಗಿ ಹೇಗೆ ಮಾಡೋದು. ಇಷ್ಟು ಸರಳವಾದ ವಿಧಾನದಲ್ಲಿ ಯಾರೂ ತೋರಿಸ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಅಷ್ಟೊಂದು ಹೆಲ್ದಿಯಾಗಿರೋದು ಪ್ಲಸ್ ಸರಳವಾಗಿ ಈಸಿಯಾಗಿ ನಾನೇನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬೇಳೆ ಒಬ್ಬಟ್ಟು ಅತಿ ಈಸಿಯಾಗಿ ಮಾಡೋದು ಹೇಗೆ. ನೆಕ್ಸ್ಟ್ ಎರಡನೇ ವಿಡಿಯೋದಲ್ಲಿ ಕ್ಯಾರೆಟ್ ಒಬ್ಬಟ್ಟು ಹೇಗೆ ಮಾಡೋದು ಸಿಂಪಲ್ಲಾಗಿ. ಕ್ಯಾರೆಟ್ ಒಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ, ಹಾಗೂ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಮೂರನೇ ವಿಡಿಯೋದಲ್ಲಿ ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ, ಇದೆಲ್ಲನೂ ಈ ಮೂರು ಒಬ್ಬಟ್ಟು ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅತಿ ಸುಲಭವಾಗಿ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಬೇಳೆ ಒಬ್ಬಟ್ಟು ತೊಗೊಳ್ಳೋಣ. ಒಂದು ಬೌಲ್ ನಾವು ತೊಗರಿಬೇಳೆ ತೊಗೊಂಡಿದ್ವಿ. ತೊಗರಿಬೇಳೆ ನೀಟಾಗಿದೆ, ಕ್ಲೀನಾಗಿ ಏನೂ ಇಲ್ಲ ಕಸ ಅಂತ ನೋಡಿದ್ರೆ ಒಂದು 2-3 ಸರಿ ಬೇಳೆ ತೊಳಿರಿ. ತೊಳೆದ ಮೇಲೆ ಒಂದು ದಪ್ಪ ಇರೋ ಯಾವುದಾದ್ರೂ ಕುಕ್ಕರ್ ಇರ್ಬೋದು, ಇನ್ನೊಂದು ಯಾವುದಾದ್ರೂ ಪಾತ್ರೆ ಇರ್ಬೋದು, ಅದಕ್ಕೆ ಬೇಯಕ್ಕಿಡೋಣ. 1 ಬೌಲ್ ನಾವು ಬೇಳೆ ತೊಗೊಂಡು 4 ಬೌಲು ನೀರು ತೊಗೊಳ್ಳೋಣ. ಯಾಕಂದರೆ ಬೇಳೆ ಒಬ್ಬಟ್ಟು ಮಾಡಿದ ಮೇಲೆ ಅದರಲ್ಲಿ ನಾವು ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡ್ತೀವಿ, ಸಾರು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ತೊಗೋತೀವಿ, ಕಟ್ಟಬೇಕಲ್ವ. ಅದಕ್ಕೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ತೊಳೆದು ಇಟ್ಕೊಂಡ್ರೆ ತೊಗರಿಬೇಳೆ ಅದಕ್ಕೆ ಹಾಕಿಡೋಣ. ಅದು ಬೇಯಕ್ಕೆ ಸ್ಟಾರ್ಟ್ ಆಗಲಿ. ಚೆನ್ನಾಗಿ ಬೇಯಬೇಕಾದ್ರೆ 1 ಟೇಬಲ್ ಸ್ಪೂನ್ ಆಯಿಲ್ ಕೂಡ ಹಾಕೋಣ ಅದಕ್ಕೆ. ಬೇಳೆ ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಗಿದೆ. ಬೇಳೆ ಯಾಕಂದರೆ ಇದು ನಾವು ಜಾಸ್ತಿ ಅರ್ಧ ಬೇಯಿಸಿದ ತಕ್ಷಣ ತೆಗಿತೀವಿ. ಈ ಥರ ಸ್ಮೂತಾಗೆ ಬೇಯಿಸ್ಕೊಳ್ಳಿ. ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ಮೈದಾ ಹಿಟ್ಟು ನಾವೇನು 3 ಥರದ ಒಬ್ಬಟ್ಟು ಹೇಳಿದೆವು, ಕ್ಯಾರೆಟ್ ಇರ್ಬೋದು, ಸಿಹಿ ಗೆಣಸು ಇರ್ಬೋದು, ಬೇಳೆ ಒಬ್ಬಟ್ಟು, 3ಕ್ಕೆ ಒಂದೇ ರೀತಿ ಕಲಿಸ್ತಾ ಇದ್ದೀವಿ. ಇದು ಕೂಡ ತುಂಬ ಈಸಿ ಪ್ರೋಸೆಸ್ ನೋಡಿ. 2 ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ವಿ, ಅದರಲ್ಲಿ 3/4 ಬೌಲ್ ಚಿರೋಟಿ ರವೆ ತೊಗೊಂಡು, ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಲಸಿ. ಈ ಹಂತದಲ್ಲಿ ನೀವು ಆಯಿಲ್ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಆಯಿಲ್ ಹಾಕಿ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಈ ಚಪಾತಿ ಹದದ್ಗಿಂತ ಒಂದು ಸ್ವಲ್ಪ ಸ್ಮೂತಾಗಿರಲಿ, ಸಾಫ್ಟಾಗಿರಲಿ ಆ ಥರ ಕಲಿಸ್ಕೊಂತ ಬನ್ನಿ. ಯಾಕಂದರೆ ನಾವು 3 ಒಬ್ಬಟ್ಟು ಇದರಲ್ಲೇ ಮಾಡ್ತಾಯಿದ್ವಿ. ಕೈಯಿಂದ ಎಳೆದ್ರೆ ಅದು ಬರ್ತಾ ಇರಬೇಕು ಒಬ್ಬಟ್ಟು, ಈ ಥರ ಕಟ್ಟಾಗಬಾರ್ದು. ಯಾಕಂದರೆ ನಾವು ಕೆಲವ್ರ ಮನೇಲಿ ಒಬ್ಬಟ್ಟು ತಿನ್ನೋಕ್ಕಲ್ಲ, ಔಟ್ಸೈಡ್ ತಿನ್ನೋಕೆ ಸುತ್ತ ಒಬ್ಬಟ್ಟಿನ ಹಂಚಿಗೆ ನಾವು ಬರೀ ಮೈದಾ ಹಿಟ್ಟು ಬಂದಿರೋದು ನೋಡಿರ್ತೀವಿ. ಅದಕ್ಕೆ ನಾವು ಮೈದಾ ಹಿಟ್ಟು ಸ್ಮೂತಾಗಿ ಕಲಿಸ್ಬೇಕು. ಮೈದಾ ಹಿಟ್ಟು ಕಲಿಸಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ತುಂಬ ಸ್ಮೂತಾಗಿ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಈ ಬೇಳೆ ಫುಲ್ಲು ಸ್ಮೂತಾಗೇ ಬೇಯಿಸಿದ್ದೀನಿ ನಾನು. ಎಷ್ಟು ನೀಟಾಗಿ ಬರುತ್ತೆ ನೋಡ್ಕೊಳ್ಳಿ. ಅರ್ಧ ಬೇಯಿಸಬೇಕು ಅಥವಾ ಬೇಯಿಸಬಾರ್ದು ಜಾಸ್ತಿ ಅನ್ನೋ ಕಲ್ಪನೆಯಲ್ಲಿದ್ದಾರೆ. ಫುಲ್ಲು ಬೆಂದ ಮೇಲೆ ಸೋಸ್ಕೊಳ್ಳಿ. ನೀರು ಬೇಳೆ ಸಪ್ರೇಟ್ ಮಾಡಿ ಅದಕ್ಕೆ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ನೀವು ಸ್ವೀಟ್ ತಿನ್ನೋದಾದ್ರೆ ಬೇಳೆ ಯಾವುದ್ರಲ್ಲಿ ತೊಗೊಂಡ್ರಿ, ಬೆಲ್ಲನೂ ಅದರಲ್ಲೇ ತೊಗೊಳ್ಳಿ. ಸ್ವೀಟ್ ನಾರ್ಮಲಾಗಿ ತಿನ್ನೋದಾದ್ರೆ 3/4 ಬೌಲ್ ಬೆಲ್ಲ ಸಾಕಾಗುತ್ತೆ. ಒಂದು ಸ್ವಲ್ಪ ಏಲಕ್ಕಿ 3 ಇಟ್ಟು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಆಡಿಸಿ. ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು, ಒಬ್ಬಟ್ಟು ನೀಟಾಗೇ ಬರುತ್ತೆ ನೋಡಿ. ನಾವು ಕಲಿಸಿ ಇಟ್ಟು ಅರ್ಧ ಗಂಟೆ ಆಗಿದೆ. ಈ ಥರ ಎಳೆದ್ರೆ ಅದು ಕಟ್ಟಾಗಬಾರ್ದು, ಈ ಥರ ಸ್ಮೂತಾಗಿ ಬರಬೇಕದು. ಹೂರ್ಣನೂ ರೆಡಿಯಾಗಿದೆ. ಬನ್ನಿ ನೀಟಾಗಿ ಯಾವ ಥರ ಮಾಡೋದು, ಸಿಂಪಲ್ಲಾಗಿ ಸರಳವಾಗಿ. ಈ ಬೇಳೆ ಒಬ್ಬಟ್ಟಲ್ಲಿ ಹೈ ಪ್ರೋಟೀನ್ ಇರುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಐರನ್ ಇರುತ್ತೆ, ಶುಗರ್ ಕಡಿಮೆ ಇರುತ್ತೆ, ಫ್ಯಾಟ್ ಕೂಡ ಫ್ಯಾಟ್ ಬರೀ 100 ಗ್ರಾಮ್ ತೊಗರಿ ಬೇಳೆ ತೊಗೊಂಡ್ರೆ ಫ್ಯಾಟ್ 1.3% ಸಮಥಿಂಗ್ ಇರಬೇಕು. ಅತಿ ಕಡಿಮೆ ಇರುತ್ತೆ. ಕಡಲೆಬೇಳೆ ಬೇರೆ ಬೇಳೆಗೆ ಹೋಲಿಸಿದ್ರೆ ತೊಗರಿಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತೊಗರಿಬೇಳೆನೇ ಜಾಸ್ತಿ ಯೂಸ್ ಮಾಡಿ ಆರೋಗ್ಯ ದೃಷ್ಟಿಯಿಂದ. ಒಬ್ಬಟ್ಟು ಮಾಡೋದು ಅಷ್ಟೇ. ನಾವು ಮೈದಾ ಹಿಟ್ಟು ಏನು ಕಲಿಸ್ಕೋತೀವಿ, ಮೈದಾ ಹಿಟ್ಟು ಕಲಿಸ್ಕೊಂಡ್ರೆ ಚಿರೋಟಿ ರವೆನೂ ಸ್ವಲ್ಪ ಹಾಕ್ಕೋಬೇಕು. ಆ ಚಿರೋಟಿ ರವೆ ಹಾಕೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ಚಿರೋಟಿ ರವೆ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ. ಈ ಥರ ನಾವು ಸ್ವಲ್ಪ ನಾವು ಪೇಪರ್ ಕೂಡ ಅಷ್ಟೇ, ಸಿಲ್ವರ್ ಪೇಪರ್ ಅಥವಾ ಬಟರ್ ಪೇಪರ್ ಅಥವಾ ಒಬ್ಬಟ್ಟು ಪೇಪರ್ ಯಾವುದೂ ಯೂಸ್ ಮಾಡಿಲ್ಲ. ನಾರ್ಮಲ್ ಊಟದ ಪೇಪರ್, ಪತ್ರೋಳಿ ಎಲೆ ಏನಂತೀವಿ, ಎಲೆ ಊಟದ ಎಲೆ ಅಂತೀವಿ, ಅದನ್ನೇ ತೊಗೊಂಡಿದ್ವಿ. ಮೇಲೆ ಹಾಕಿರೋದು ಅಷ್ಟೇ ನಾರ್ಮಲ್ ಏನು ಹೇಳ್ತೀವಿ, ಮನೇಲಿ ಸಿಗೋ ಒಂದು ಪ್ಲಾಸ್ಟಿಕ್ ಪೇಪರ್ ಅಷ್ಟೇ.
ಈ ಥರ ಕೈಯಿಂದ ಬಿಡಿಸಿದ್ರೇ ಬರುತ್ತೆ. ಮೈದಾ ಹಿಟ್ಟು ಆ ಥರ ಸ್ಮೂತಾಗಿ ಕಲಿಸ್ಬೇಕು, ಕೈಯಿಂದ ತೆಗೆದು ಹಾಕ್ಬೋದು, ಅಷ್ಟು ನೀಟಾಗಿ ಬರಬೇಕು. ಆವಾಗ ಒಬ್ಬಟ್ಟು ಸುತ್ತ ಅಥವಾ ಮಧ್ಯದಲ್ಲಿ ಮೈದಾ ಹಿಟ್ಟು ಎಲ್ಲೂ ಕೂಡ ಜಾಸ್ತಿ ಆಗಲ್ಲ. ಈಸಿ ಪ್ರೋಸೆಸ್ ಇದು. ಯಾಕಂದರೆ ಒಬ್ಬಟ್ಟು ಮಾಡೋದೇ ಬಿಟ್ಟು ಎಲ್ಲನೂ ಬೇಕ್ರಿಯಿಂದನೇ ಸುತ್ತಾ ಇದ್ದೀವಿ, ಬರಗಾಲ ಬಂದಿರೋ ಥರ ಬೇಡ. ಈಸಿಯಾಗಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ತೆಳುವಾಗಿ ಬರುತ್ತೆ ನಿಮಗೆ. ನಾರ್ಮಲ್ ಮನೆಯಲ್ಲಿ ಮಾಡಿದ್ರು ಕೂಡ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ ಅವೈಲೇಬಲ್ ಇದ್ದರೆ ಸಿಲ್ವರ್ ಪೇಪರ್, ಬಟರ್ ಪೇಪರ್ ಅದರಲ್ಲೇ ಯೂಸ್ ಮಾಡಿ. ಇಲ್ಲ ಅಂದರೆ ಅದನ್ನೇ ಸರ್ಚ್ ಮಾಡ್ಕೊಂಡು ಹೋಗೋದು ಬೇಡ. ಕೈಯಲ್ಲಿ ಈ ಥರ ಎಳೆದ್ರೆ ಮೂವ್ ಆಗಬೇಕದು. ಹಿಟ್ಟು ಜೊತೆ ಹೂರ್ಣ ಕೂಡ ಅಷ್ಟು ಸ್ಮೂತಾಗಿ ಹಿಟ್ಟು ಬಂದಿರಬೇಕು. ಜಾಸ್ತಿ ತೊಗೋಬಾರ್ದು ನಾವು, ಯಾಕಂದರೆ ಸರಿ ಸಮಾನದಲ್ಲಿ ತೊಗೋತಿದ್ದಾರೆ ಇವಾಗ. ಹೂರ್ಣ ಪ್ಲಸ್ ಕಣಕ ಆ ಥರ ಬೇಡ, ಮೈದಾ ಜಾಸ್ತಿ. ಇಷ್ಟಾದರೆ ಕೈಯಲ್ಲಿ ಬರಬೇಕದು. ಮೈದಾ ತುಂಬಾ ತೆಳುವಾಗಿರಬೇಕು. ಇದು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಒಬ್ಬಟ್ಟು ರೆಸಿಪಿನ. ಈ ಒಬ್ಬಟ್ಟು ರೆಸಿಪಿ, ತೊಗರಿಬೇಳೆ ಒಬ್ಬಟ್ಟು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದೇ ಥರ ಮಾಡಿ ಟ್ರೈ ಮಾಡಿ. ನೆಕ್ಸ್ಟ್ ನಾವು ಮುಂದಿನ ರೆಸಿಪಿ ನೋಡೋಣ. ನೋಡಿ, ಸರ್ವ್ ಮಾಡಿ ತುಪ್ಪ ಹಾಕ್ಕೊಂತಿದ್ರೆ ಸೂಪರಾಗಿರುತ್ತೆ ಟೇಸ್ಟ್. ಒಂದು ಸಾರಿ ಟ್ರೈ ಮಾಡಿ. ಹೊರಗಡೆ ತೊಗೊಳ್ಳೋರು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಈ ರೀತಿಯಾಗಿ. ನೆಕ್ಸ್ಟ್ ಕ್ಯಾರೆಟ್ ರೆಸಿಪಿ ನೋಡೋಣ ನಾವು. ಕ್ಯಾರೆಟ್ ಒಬ್ಬಟ್ಟು. ಕ್ಯಾರೆಟ್ ಅನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ನ್ಯಾಚುರಲಿ ಫ್ಯಾಟ್ ಫ್ರೀ ಅಂತಲೇ ಹೇಳ್ಬೋದು. ಲೋ ಕ್ಯಾಲರೀಸ್, ಹೈ ಫೈಬರ್ ಇಂದ ಕೂಡಿರೋಂಥದ್ದು. ನಾವು ಕ್ಯಾರೆಟ್ ಹಲ್ವಾನೇ ತುಂಬಾ ಟೇಸ್ಟ್ ಆಗಿರುತ್ತೆ. ಕ್ಯಾರೆಟ್ ಹಲ್ವಾಗಿಂತ ಕ್ಯಾರೆಟ್ ಒಬ್ಬಟ್ಟು ಇನ್ನೂ ಟೇಸ್ಟ್ ಆಗಿರುತ್ತೆ. ನೀಟಾಗಿ ಕ್ಯಾರೆಟ್ ತೊಳೆದು ಸುತ್ತ ಸಿಪ್ಪೆ ಬಿಡಿಸಿ ನಾವು ತುರಿದು ಇಟ್ಕೊಂಡಿದ್ವಿ, ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ವಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳಿ. ನಿಮಗೆ ಮಿಕ್ಸಿ ಸರಿಯಾಗಿ ಸಣ್ಣ ಆಗ್ತಿಲ್ಲ ಈ ಥರ ಅನ್ನೋದು ನಿಮ್ಮದಾದರೆ ಅದಕ್ಕೊಂದು ಸ್ವಲ್ಪ ಹಾಲು ಅಥವಾ ಒಂದು ಸ್ವಲ್ಪ ನೀರು ಕೂಡ ಹಾಕ್ಬೋದು. ನುಣ್ಣಗೆ ರುಬ್ಕೊಂಡ್ಮೇಲೆ ಬಾಣಲೆಯಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ನೀವೇನು ರುಬ್ಕೊಂಡಿರ್ತೀರ ಮಿಶ್ರಣ, ಆ ಮಿಶ್ರಣ ಹಾಕಿ. ಇದು ತೊಗರಿಬೇಳೆಗಿಂತ ಉತ್ತಮ ಆರೋಗ್ಯ ಅಂತ. ವಾಟರ್ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದು. ಕ್ಯಾರೆಟ್ ಟೇಸ್ಟ್ ಕೂಡ ತುಂಬಾ ಇರುತ್ತೆ. ನಾವು ಯಾಕಂದರೆ ಬರೀ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿರುತ್ತೆ ಆಲ್ರೆಡಿ. ಕಾಮನ್ ಅದು, ಎಲ್ಲ ಹಬ್ಬಗಳಿಗೆ ಒಬ್ಬಟ್ಟು ಅಂದರೆ ಬೇಳೆ ಒಬ್ಬಟ್ಟು ಫಸ್ಟ್ ನೆನಪಿಗೆ ಬರೋದು ಎಲ್ರಿಗೂ. ತುಂಬ ಟೇಸ್ಟಾಗಿರುತ್ತೆ. ಇದು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಇದಕ್ಕೆ ನಾವು ಆಲ್ರೆಡಿ ಅಲ್ಲಿ ಬೆಲ್ಲ ಯೂಸ್ ಮಾಡಿದ್ರೆ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀವಿ. ಅದಕ್ಕೆ ನಾವು ಕ್ಯಾರೆಟ್ ಏನು ತೊಗೊಂಡಿವಿ ಅದರಲ್ಲಿ ಅರ್ಧ ಕಪ್ ತುರಿ, ಏನು ನಿಮಗೆ ಅಳತೆಯಲ್ಲಿ ಹೇಳ್ಬೇಕಾದ್ರೆ ಕ್ಯಾರೆಟ್ ಏನು 1 ಕಪ್ಪಲ್ಲಿ ತಗೊಂಡಿದ್ರೆ ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ. ಟೇಸ್ಟ್ ನೋಡು ಕೂಡ ನೀವು ಹಾಕ್ಕೋಬೋದು. ಒಂದು 2-3 ಏಲಕ್ಕಿ ಹಾಕಿ ಪೌಡ್ರ್ ಮಾಡಿ. ಈ ಕ್ಯಾರೆಟ್ ಒಬ್ಬಟ್ಟಿಗೆ ನಾವು 2 ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೀವಿ. ನಿಮಗೇನಾದ್ರು ಬಾದಾಮಿ ಪೌಡ್ರು ಅವೈಲಬಲ್ ಇಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಈ ಜಾಗದಲ್ಲಿ ನೀವು ಕಡಲೆ ಹಿಟ್ಟು ಕೂಡ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಗಟ್ಟಿ ಬರಬೇಕಂದ್ರೆ ಇದು ಎಲ್ಲ 3 ಒಬ್ಬಟ್ಟಿಗೂ ಅಷ್ಟೇ, ಯಾವುದಕ್ಕಾದರೂ ನೀವು ನೀರಾಗಿದೆ ಹೂರಣ ಅನ್ನೋದಾದರೆ ಕಡಲೆ ಹಿಟ್ಟು ಹಾಕ್ಬೋದು. ಏನು ಹೇಳಿದ್ವಿ ಇವಾಗ, ಬಾದಾಮ್ ಪೌಡ್ರ್ ಕೂಡ ಹಾಕ್ಬೋದು. ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಟೇಸ್ಟಲ್ಲಿ ಏನೂ ಚೇಂಜಸ್ ಆಗಲ್ಲ, ಗಟ್ಟಿ ಬರುತ್ತೆ, ಹೂರಣ ಚೆನ್ನಾಗಿರುತ್ತೆ. ಸೇಮ್ ನಾವು ಅವಾಗ ಏನು ಮೈದಾ ಹಿಟ್ಟು ನಾವು ಬೇಳೆ ಒಬ್ಬಟ್ಟಕ್ಕೆ ಅದೇ ಮೈದಾ ಹಿಟ್ಟು ನಾವು ಇಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ವಿ. ಈ ಥರ ಉಂಡೆ ಕಟ್ಕೊಂಡು ತಟ್ತಾ ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ಮೈದಾ ಹಿಟ್ಟು ಕಲಸೋದ್ರ ಮೇಲೆ ಇರುತ್ತೆ. ಅದೇ ತುಂಬ ಸ್ಮೂತ್ ಬರಬೇಕಂತ ನಾನು ಆಲ್ರೆಡಿ ಹೇಳಿದ್ದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು. ತುಂಬ ಇನ್ನು 1 ಅವರ್ ನೆಂದರೆ, ಇನ್ನು 2 ಅವರ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ದು ½ ಆನ್ ಅವರ್ ನೆಂದಿದೆ, ಸಖತ್ತಾಗಿ ಬಂದಿದೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ನೋಡಿ, ಈ ಥರ ಕಣಕ ಅಥವಾ ಮೈದಾ ಹಿಟ್ಟು ಏನು ಎಲ್ಲೂ ಜಾಸ್ತಿ ಆಗಬಾರ್ದು. ಆ ಥರ ನೀಟಾಗಿ ಈ ಥರ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ. ಕೆಲವ್ರದ್ದು ಸೆಂಟ್ರಲ್ಲಿ ಜಾಸ್ತಿ ಆಗಿರುತ್ತೆ, ಕೆಲವ್ರದ್ದು ಬಾರ್ಡ್ರಲ್ಲಿ ಜಾಸ್ತಿ ಆಗಿರುತ್ತೆ. ಆ ಥರ ಜಾಸ್ತಿ ಆಗದೇ ಇರೋ ನಿಮಗೇನಾದ್ರು ನಾವು ಅವಾಗೇ ತೋರಿಸಿದ್ದೀವಿ ಒಂದು ಒಬ್ಬಟ್ಟಿಗೆ, ಬೇಳೆ ಒಬ್ಬಟ್ಟಲ್ಲಿ ಕೈಯಿಂದನೇ ಎತ್ತಿ ಹೆಂಚಿನ ಮೇಲೆ ಹಾಕೋ ಥರ. ಆ ಥರ ಬಂದಿಲ್ಲ ಅಂದರೆ ಈ ಥರ ಲತ್ತಣಿಕೆಯಲ್ಲೇ ಟರ್ನ್ ಮಾಡಿ, ವಾಪಸ್ ಟರ್ನ್ ಮಾಡಿ ಹಂಚಿನ ಮೇಲೆ ಹಾಕಿ ಇದನ್ನು ಕೂಡ ಯೂಸ್ ಮಾಡಿ. ಇದು ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೈಯಲ್ಲಿ ಎತ್ತಕ್ಕೆ ತುಂಬ ಜನ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಮಾಡ್ತಾ ಇರೋರಿಗೆ.
ಕ್ಯಾರೆಟ್ ಒಬ್ಬಟ್ಟು ಬೇಳೆ ಒಬ್ಬಟ್ಟಿಗಿಂತ ಇದು ತುಂಬ ಟೇಸ್ಟ್ ಆಗಿರೋ ಕೂಡ ಇರುತ್ತೆ. ಒಂದ್ಸರಿ ಪ್ರಯತ್ನ ಪಡಿ. ನೋಡಿ ಈ ಥರ ನೀಟಾಗಿ ತೋರಿಸ್ತಾ ಇದ್ದೀವಿ ಇವಾಗ. ಈ ಥರ ಲತ್ತಣಿಕೆ ತಗೊಂಡು ಟರ್ನ್ ಮಾಡಿ ಟರ್ನ್ ಮಾಡಿದ್ರೆ ಈಸಿಯಾಗಿ ಹೆಂಚಿನ ಮೇಲೆ ಬಿಡುತ್ತೆ. ನಿಮಗೂ ಕೂಡ ಈ ಕ್ಯಾರೆಟ್ ಒಬ್ಬಟ್ಟು ಇಷ್ಟ ಆಗಿದೆ ಅಂದ್ಕೊಳ್ಳಿ. ತುಂಬ ತೆಳುವಾಗಿ ಕೂಡ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಬ್ಬಟ್ಟು ನೋಡೋಣ ಬನ್ನಿ ನಾವು. ನೆಕ್ಸ್ಟ್ ಒಬ್ಬಟ್ಟು ಬಂದು ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದು ಫಸ್ಟು ನೀಟಾಗಿ ತೊಳೆದು ಒಂದು ಕುಕ್ಕರಲ್ಲಿ ಬೇಯಿಸೋಕ್ಕಿಡಿ. ಕುಕ್ಕರಲ್ಲಿ ಏನು ಗೆಣಸು ಹೈಟ್ ಇರೋಷ್ಟು ನೀರು ಹಾಕ್ಬೇಕಂತೇನಿಲ್ಲ. ಅದರಲ್ಲಿ ಅರ್ಧ ಹಾಕಿದ್ರೆ ಸಾಕು. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದರೆ ಸಾಕು. ಬೆಂದ ಮೇಲೆ ಈ ಥರ ಸಿಪ್ಪೆ ಬಿಡಿಸಿ ಫುಲ್ ಸಿಪ್ಪೆ ಬಿಡಿಸಿದ ಮೇಲೆ ಅದನ್ನು ನೀಟಾಗಿ ನಾವೇನು ಕಾಯಿ ತುರಿಯೋದ್ರಿಂದ ತುರಿಬೇಕು. ನೋಡಿ ಈ ಥರ ಎಲ್ಲನೂ ಬಿಡಿಸಿ ಈ ಥರ ತುರಿದಿಟ್ಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಎರಡು ಮುಂಚೆ ಒಬ್ಬಟ್ಟು ನೋಡೋದಕ್ಕಿಂತ ಇದೇ ಫಸ್ಟ್ ಇರುತ್ತೆ. ಅದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ತುರಿದು ಇಟ್ಕೊಂಡ್ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಕಾಗಷ್ಟು ಬೆಲ್ಲ ತುರಿದು ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಒಂದು 3 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀವಿ ನಾವು ಇಲ್ಲಿ ದೊಡ್ಡ ಸ್ಪೂನಿಂದ. ಒಂದು 2 ಟೇಬಲ್ ಸ್ಪೂನಷ್ಟು ಅದಕ್ಕೆ ನೀರು ಹಾಕಿ ಕುದಿಯೋಕ್ಕಿಡಿ. ಬೆಲ್ಲ ಎಲ್ಲ ಕರಗಲಿ. ನಾವು ಈ ಗೆಣಸು ಅದು ಕುದಿಯೋದ್ರೊಳಗೆ ಗೆಣಸು ಯಾವುದಕ್ಕೆಲ್ಲ ಯೂಸ್ ಅಂತ ನೋಡೋಣ. ಕಣ್ಣಿಗೆ ತುಂಬಾ ಒಳ್ಳೆಯದು. ಸೈಟ್ ಬಂದವ್ರಿಗೆ, ಕ್ಯಾನ್ಸರ್ಗೆ, ನಿದ್ದೆ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಮೆಮೊರಿ ಪ್ರಾಬ್ಲಮ್ ಇರ್ಬೋದು. ಜೀರ್ಣಕ್ರಿಯೆಗಂತೂ ಅತಿ ಹೆಚ್ಚು ಒಳ್ಳೆಯದು. ಗೆಣಸು ತಿಂದರೆ ತುಂಬ ಜೀರ್ಣಕ್ರಿಯೆ ಚೆನ್ನಾಗಿ. ಹೈ ಫೈಬರ್ ಇರುತ್ತೆ ಇದರಲ್ಲಿ. ಅಸ್ತಮ ಹಾಗೂ ಗಂಟಲು ನೋವಿಗೆ ಗೆಣಸು ತುಂಬಾ ಯೂಸ್ ಮಾಡ್ತಾರೆ. ನೀವು ಕೂಡ ಗೆಣಸು ನಿಮ್ಮ ಮನೆಯಲ್ಲಿದ್ದರೆ ಗೆಣಸಿಂದ ಒಬ್ಬಟ್ಟು ತಿನ್ನೋಕ್ಕೆ ಇಷ್ಟಪಡಿ. ಅದಕ್ಕೆ 1-2 ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಏಲಕ್ಕಿ ಕುಟ್ಟಿ ಪುಡಿ ಮಾಡಿರೋದು. ಅದಾದ ಮೇಲೆ ಈ ಗೆಣಸು ಏನು ತುರಿದು ಇಟ್ಕೊಂಡಿದ್ವು ಅದಕ್ಕೆ ಹಾಕಿ ಪಾಕಕ್ಕೆ ಟರ್ನ್ ಮಾಡ್ತಾ ಇರಿ. ಹಸಿ ಸ್ಮೆಲ್ಲು ಕೂಡ ಹೋಗುತ್ತೆ. ಆಲ್ರೆಡಿ ನಾವು ಬೇಯಿಸಿದ್ದೀವಲ್ಲ, ಹಸಿ ಸ್ಮೆಲ್ಲು ಇರಲ್ಲ, ಇದ್ರೂ ಕೂಡ ಹೋಗುತ್ತೆ. ನೀಟಾಗಿ ಕಲಿಸ್ತಾ ಬನ್ನಿ. ನಿಮಗೆ ಹೂರ್ಣ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬರುತ್ತೆ ಅದು. ಅದಕ್ಕೆ 1 ಟೇಬಲ್ ಸ್ಪೂನ್ ನಾವು ತುಪ್ಪ ಹಾಕ್ತಾ ಇದ್ದೀವಿ. ತುಂಬ ಗುಡ್ ಸ್ಮೆಲ್ ಬರುತ್ತೆ. ನೋಡಿ ಈ ಹದಕ್ಕೆ ಬರಬೇಕದು. ಸ್ವಲ್ಪ ಸ್ಮೂತಾಗಿ ಕಲಿಸ್ತಾ ಬನ್ನಿ. ಈ ಥರ ಉಂಡೆ ಕಟ್ಟರೆ ಕೈಗೆ ಅಂಟ್ಕೋಬಾರ್ದು. ಇದು ಆಗಿದೆ ಇವಾಗ. ಈ ಹದ ಬರೋವರೆಗೆ ಕಲಿಸ್ಕೊಳ್ಳಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಬೆಲ್ಲ ಬೇಕಾದ್ರೆ ಹೆಚ್ಚಿಗೆ ಸೇರಿಸ್ಕೋಬೋದು. ಸ್ವೀಟ್ ಜಾಸ್ತಿ ಬೇಕಿದ್ರೆ ಅದು ನೀವೇನು ಗೆಣಸು ತೊಗೊಂಡಿರ್ತೀರೋ ಆ ಗೆಣಸು ಸ್ವೀಟ್ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅದ್ರ ಮೇಲೆ ಡಿಪೆಂಡ್, ನೀವು ಎಷ್ಟು ಹಾಕಬೇಕು ಬೆಲ್ಲ ಅನ್ನೋದು. ನಾವು ಆಲ್ರೆಡಿ ಹೇಳಿದ್ದೀನಿ, ನಾನು 3 ಒಬ್ಬಟ್ಟಿಗೆ ಒಂದೇ ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದು. ಅದು ಎಲ್ಲದಕ್ಕೂ ಸರಿ ಹೋಗುತ್ತೆ. ಆ ಸ್ಮೂತ್ನೆಸ್ ಬಂದಿದೆ ನೋಡಿ, ಸೂಪರಾಗಿ ಬರ್ತಾ ಇದೆ. ಉಂಡೆ ಮಾಡಿ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ತಟ್ಟಿ. ನೀವು ಮೈದಾ ಹಿಟ್ಟಿನ ಮೇಲೆ ಡಿಪೆಂಡು ಯಾವ ಪೇಪರ್ ತೊಗೋಬೇಕು ಅನ್ನೋದು. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಮನೇಲಿ ಯಾವ ಪೇಪರ್, ಸಿಲ್ವರ್ ಪೇಪರ್ ಅಥವಾ ಬಟರ್ ಪೇಪರ್ ಅಥವಾ ಒಬ್ಬಟ್ಟು ಪೇಪರ್ ಯಾವುದು ಇಲ್ಲದೆ ಇದ್ದರೂ ಕೂಡ ಮನೇಲಿರೋ ಕವರಿಂದನೇ ಮಾಡ್ಬೋದು. ಯಾಕಂದರೆ ಮೈದಾ ಹಿಟ್ಟು ಚೆನ್ನಾಗಿ ಕಲಿಸಿದ್ರೆ ಈ ಥರ ಸುತ್ತ ಎಳೆದ್ರೆ ಬರಬೇಕು, ಅದು ಕಟ್ಟಾಗಬಾರ್ದು. ತುಂಬ ಚೆನ್ನಾಗಿ ಬಂದಿದೆ ಇದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಕೈಯಿಂದನೇ ಬರುತ್ತೆ. ಚಪಾತಿ ನಾವು ಯಾವ ಥರ ಕೈಯಿಂದ ಎತ್ಕೊಂಡು ನಾವು ಹಂಚಿನ ಮೇಲೆ ಹಾಕ್ಬೋದು ಆ ಥರನೇ ಬರುತ್ತೆ ಇದು. ಅದೇ ಥರ ಇನ್ನೊಂದೆರಡು ಒಬ್ಬಟ್ಟು ಮಾಡ್ಕೊಳ್ಳೋಣ ನಾವು. ಅತಿ ಸ್ಪೀಡಾಗಿ ಕೂಡ ಮಾಡ್ಬೋದು. ನಾವು ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟಿಗೆ ಹೋಲಿಸಿದ್ರೆ ಗೆಣಸು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಅತಿ ಸ್ಪೀಡಾಗಿ ಮಾಡ್ಬೋದು. ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನಾವೇನು ಈ 3 ಒಬ್ಬಟ್ಟು ತೋರಿಸಿದ್ವೋ ಈಸಿಯಾಗಿ ಅತ್ಯಂತ ಸುಲಭವಾದ ಸರಳ ವಿಧಾನದಲ್ಲೇ ತೋರಿಸಿದ್ವಿ. ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.